ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಗಂಗಮ್ಮ ತಾಯಿಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಶ್ರೀ ಪಂಪಾ ಮಹಾಕವಿ ರಸ್ತೆ, ಚಿಕ್ಕಣ್ಣ ಗಾರ್ಡನ್, ಶಂಕರಪುರ, ಬೆಂಗಳೂರು. ವಿಶೇಷ ಏನು ಗೊತ್ತಾ? ಶ್ರೀ ಗಂಗಮ್ಮ ದೇವಿಯ 25ನೇ ವರ್ಷದ ಬೆಳ್ಳಿ ಜಾತ್ರಾ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಿದ್ದಾರೆ. ದಿನಾಂಕ ಫೆಬ್ರವರಿ 26, 2026 ಗುರುವಾರದಿಂದ 5 ದಿನ ಕಾಲ ವಿಶೇಷವಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಮೊದಲನೇ ದಿನ ತಾಯಿ ಗಂಗಮ್ಮ ಮತ್ತು ಅಣ್ಣಮ್ಮ ಹಾಗೂ ಮಹೇಶ್ವರಮ್ಮನ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂತರ್ಪಣೆ ಕೂಡ ಇದೆ, ಮಧ್ಯಾಹ್ನ ಮತ್ತು ಸಂಜೆ. ನಾವು ದಿನಾಂಕ 27, 2026 ಫೆಬ್ರವರಿ ಶುಕ್ರವಾರದಂದು ಸುಮಾರು ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದೇವೆ. ದೇವಸ್ಥಾನದಲ್ಲಿ ಗಣಪತಿ ಪೂಜೆ, ಪುಣ್ಯವಾಚನ, ಋತ್ವಿಕ ವಂದನೆ, ಮಧುಪರ್ಕ, ಚಂಡಿಕಾ ಹೋಮ, ಪೂರ್ಣಾವತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಿತ್ತು. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಸುತ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ತಾಯಿಯ ದರ್ಶನ ಪಡೆಯಲು. ತಾಯಿ ಮಹೇಶ್ವರಮ್ಮನ ದರ್ಶನ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿ ಆ ತಾಯಿಗೆ ಅಲಂಕಾರ ಮಾಡಿದ್ದಾರೆ. ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ತಾಯಿ ಗಂಗಮ್ಮ ದೇವಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಬೆಂಗಳೂರಿನ ನಗರ ದೇವತೆ, ಬೆಂಗಳೂರಿನ ಮಹಾರಾಣಿ ಶ್ರೀ ಅಣ್ಣಮ್ಮ ತಾಯಿ ದರ್ಶನ ಮಾಡಿಕೊಳ್ಳಿ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. 27ನೇ ತಾರೀಕು ಸಂಜೆ ಸಂಗೀತ ಕಾರ್ಯಕ್ರಮ ಕೂಡ ಇದೆ. ದಿನಾಂಕ ಫೆಬ್ರವರಿ 28ನೇ ತಾರೀಕು ಶನಿವಾರ ಮಹಿಳೆಯರಿಂದ ಸಾಮೂಹಿಕವಾಗಿ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಅನ್ನದಾನ ಕೂಡ ಇರುತ್ತೆ. ಸೊ ನೀವೆಲ್ಲರೂ ಬನ್ನಿ. ಶನಿವಾರ, ಭಾನುವಾರ, ಸೋಮವಾರ ಇನ್ನೂ 3 ದಿನ ಇದೆ ನೋಡಿ. ಗಣೇಶ, ರಾಮಕೃಷ್ಣ ಮೂವರು ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ರು. ತಾಯಿ ಮಹೇಶ್ವರಮ್ಮ, ತಾಯಿ ಗಂಗಮ್ಮ ದೇವಿ, ತಾಯಿ ಅಣ್ಣಮ್ಮ ದೇವಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಎಲ್ಲ ದೇವಿಯರಿಗೂ. ಮಾರ್ಚ್ 1 ಭಾನುವಾರದಂದು ಶ್ರೀ ಗಂಗಮ್ಮ ದೇವಿಗೆ ಪಂಚಾಮೃತದ ಅಭಿಷೇಕ. ಬೆಳಗ್ಗೆ 9 ಗಂಟೆಗೆ ಅಂಬಲಿ ಸೇವೆ, ಮಹಾಮಂಗಳಾರತಿ ಕೂಡ ಇರುತ್ತದೆ, ಪ್ರಸಾದ ವಿನಿಯೋಗ ಕೂಡ. ಸಂಜೆ 6:30ಕ್ಕೆ ಗಂಗಮ್ಮ ದೇವಿಯ ದೀಪದ ಆರತಿ ಸೇವೆ ಕೂಡ ಇರ್ತದೆ. ಇನ್ನು ಸೋಮವಾರ ಮಾರ್ಚ್ 2 ಸೊ ಬೆಳಗ್ಗೆ 9 ಗಂಟೆಗೆ ಗಂಗಮ್ಮ, ಅಣ್ಣಮ್ಮ, ಮಹೇಶ್ವರಮ್ಮನ ಪೂಜೆ, ಮಹಾಮಂಗಳಾರತಿ, ಉತ್ಸವ ಪೂಜೆ ಮತ್ತು ರಾಜ ಬೀದಿಗಳಲ್ಲಿ ವಾದ್ಯ ಸಮೇತ ಮೆರವಣಿಗೆ ಕೂಡ ಇರುತ್ತದೆ. ಸಂಜೆ ಗಂಗಮ್ಮ ದೇವಿಗೆ ಉಯ್ಯಾಲೆ ಸೇವೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. ಸೊ ನೀವೆಲ್ಲರೂ ತಪ್ಪದೆ ಬಂದು ಈ ದೇವಸ್ಥಾನಕ್ಕೆ ಬಂದು ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇವೆ. ಚಂಡಿಕಾ ಹೋಮ ನಡೆದಿದೆ. ಸೊ ಹೋಮ ಅಥವಾ ಕಳಸ ಎಲ್ಲ ಸ್ಥಾಪನೆ ಮಾಡಿದ್ದಾರೆ. ಸೊ ನಾನು ರಾಮಕೃಷ್ಣ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ವಿ. ಈ ಚಂಡಿಕಾ ದೇವಿನ ಚೆನ್ನಾಗಿ ಚಿತ್ರ ಬಿಡಿಸಿದ್ದಾನೆ ನೋಡಿ, ಗಣಪತಿದು, ಚಂಡಿಕಾ ದೇವಿದು ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಕಳಸ ಇಕ್ಕಿದ್ದಾರೆ ಚಂಡಿಕಾ ಹೋಮ ನಡೆಯೋ ಜಾಗದಲ್ಲಿ. ದೇವಸ್ಥಾನ ಕೂಡ ತೋರಿಸ್ತೀವಿ. ಗರ್ಭಗುಡಿಯಲ್ಲಿರುವ ತಾಯಿ ಗಂಗಮ್ಮ ದೇವಿಯ ದರ್ಶನ ಕೂಡ ಮಾಡಿಸ್ತೀವಿ. ಈಗ ಗಣೇಶ ಕೂಡ ಹೋಮುತ್ತವ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿದ್ದಾನೆ. ನೋಡಿ, ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ತಿದ್ದಾನೆ. ತಾಯಿ ಗಂಗಮ್ಮನ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ, ತುಂಬಾ ಸುಂದರವಾಗಿದೆ ಅಲ್ಲ.
ದೇವಸ್ಥಾನ ಪುಟ್ಟದಾದರೂ ತುಂಬ ಚೆನ್ನಾಗಿ ಡೆಕೋರೇಷನು ಹಾಗೂ ಜಾತ್ರಾ ಮಹೋತ್ಸವ ಅಂತೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಸೊ ನವಗ್ರಹ ಗಣಪತಿ ಸನ್ನಿಧಾನ ಕೂಡ ಇದೆ, ಎರಡು ಕಡೆ ಎಂಟ್ರೆನ್ಸು ಕೂಡ ಇದೆ ದೇವಸ್ಥಾನಕ್ಕೆ. ಎಲ್ಲರ ಹತ್ರ ಸಂಕಲ್ಪ ತಗೋತಿದ್ದಾರೆ ಪುರೋಹಿತರು ಅರ್ಚನೆ ಮಾಡೋಕ್ಕೆ. ತಾಯಿ ಗಂಗಮ್ಮ ದೇವಿಯ ದರ್ಶನ ಮಾಡಿಕೊಳ್ಳಿ. ಆ ಗಂಗಮ್ಮ ದೇವಿಯ ಆಶೀರ್ವಾದ ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನಾನು ಕೂಡ ಮನೆಯವರ ಹೆಸರಲ್ಲಿ ಸಂಕಲ್ಪ ಮಾಡಿಸಿದೆ. ಈಗ ತಾಯಿಗೆ ಅರ್ಚನೆ ಹಾಗೂ ಮಹಾಮಂಗಳಾರತಿ ನಡೀತದೆ, ವೀಕ್ಷಿಸಿ. ಸೊ ನೀವು ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಆ ಗಂಗಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ಆಶೀರ್ವಾದ ಕೃಪಾಕ್ಕೆ ಪಾತ್ರರಾಗಿ. ಈಗ ಮಹಾಮಂಗಳಾರತಿ ಆಗ್ತಿದೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಗುರು. ಆ ಗಂಗಾ ಮಾತಾ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತೇವೆ. ಆರತಿ ತೆಗೆದುಕೊಂಡ್ವಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರಲ್ಲ. 25ನೇ ವರ್ಷದ ಬೆಳ್ಳಿ ಜಾತ್ರಾ ಮಹೋತ್ಸವ ಎಷ್ಟು ಗ್ರ್ಯಾಂಡಾಗಿದೆ ಅಲ್ಲ. ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಚ್ಚ ರಾವೇ ಕೇತವೇ ನಮಃ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಗಿಣಿ ಕೂತಿರೋ ಹಾಗೆ ನೋಡಿ. ಗಣಪತಿ ಸನ್ನಿಧಿ ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಣೇಶ ಕೂಡ ನಮಸ್ಕಾರ ಮಾಡ್ತಿದ್ದಾನೆ ಗಣಪತಿಗೆ. ಕೋಟಿ ಸೂರ್ಯ ಸಂಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಸೊ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಒಂದು ಸಲ ಸುತ್ತಲೂ ವಿಡಿಯೋ ಕವರೇಜ್ ಮಾಡ್ಕೊಂಡ್ವಿ. ನೋಡಿ ಗಂಗಮ್ಮ, ಮಹೇಶ್ವರಮ್ಮ, ಅಣ್ಣಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾರೆ. ದೇವಾಲಯದ ಮುಂಭಾಗದಲ್ಲಿ ಇಟ್ಟಿದ್ದಾರೆ. ಸೊ ನವರಾತ್ರಿ ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಪಕ್ಕದಲ್ಲೇ ಮಹೇಶ್ವರಮ್ಮನ ದೇವಾಲಯ ಕೂಡ ಇದೆ, ಅಲ್ಲೂ ಕೂಡ ಚೆನ್ನಾಗಿದೆ. ಸೊ ಗಂಗಮ್ಮನ ದೇವಸ್ಥಾನಕ್ಕೆ ಬಂದರು ಮಹೇಶ್ವರಮ್ಮನ ದೇವಿಗೂ ಭೇಟಿ ಕೊಡ್ಬೋದು. ಸೊ ಎಲ್ಲರಿಗೂ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ಅನ್ನ ಸಂತರ್ಪಣೆ 26ನೇ ತಾರೀಕಿಂದ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಿರುತ್ತೆ. 3 ದಿನ ಕಾಲ ಸತತವಾಗಿ. 4ನೇ ದಿನ ಪ್ರಸಾದ ವಿನಿಯೋಗ ಇರುತ್ತೆ. ಸೊ ತಪ್ಪದೆ ನೀವೆಲ್ಲರೂ ಬನ್ನಿ. ಆ ತಾಯಿಯ ಪ್ರಸಾದ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಪ್ರಸಾದ ಅಂತೂ ತುಂಬಾ ರುಚಿಯಾಗಿತ್ತು. ದೇವರ ಪ್ರಸಾದ ಅಂದಮೇಲೆ ಅದಕ್ಕೊಂದು ಕೈ ರುಚಿ ಮೇಲೆ ಇರುತ್ತೆ. ಸ್ವೀಟು, ಪಲಾವು, ಬಜ್ಜಿ, ಎಣ್ಗಾಯಿ, ಅನ್ನ ಸಾಂಬಾರು ಸೂಪರಾಗಿತ್ತು. ಸೊ ಗಣೇಶ ನೋಡಿ ಊಟ ಮಾಡ್ತಿದ್ದಾನೆ ನೋಡಿ. 12 ಗಂಟೆಯಿಂದ ಸುಮಾರು 3:30ಗೆ ನಾವು ಈ ವಿಡಿಯೋ ಮಾಡಿದ್ದು. ಸೊ ಅಲ್ಲಿವರೆಗೂ ಇನ್ನೂ ಭಕ್ತಾದಿಗಳು ಬಂದು ಆ ತಾಯಿಯ ಮಹಾಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ. ಸೊ ಆ ಕಡೆ ಈ ಕಡೆ 2 ಕಡೆಯೂ ಬಡಿಸ್ತಿರ್ತಾರೆ ಮಧ್ಯದಲ್ಲಿ. ಸೊ ಅಡುಗೆ ಇಟ್ಕೊಂಡು ಬಡಿಸ್ತಿರ್ತಾರೆ ಕ್ಯೂ ಅಲ್ಲಿ. ಊಟ ಎಲ್ಲ ಆದಮೇಲೆ ಸೊ ದೇವಸ್ಥಾನ ತುಂಬಾ ಫ್ರೀ ಆಗಿತ್ತು. ಸೊ ಅಲ್ಲಿ ಮತ್ತೆ ಬಂದು ಆ ತಾಯಿ ದರ್ಶನ ಮಾಡ್ಕೊಂಡು ವಿಡಿಯೋ ತಕ್ಕೊಂಡ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ನೋಟಿನ ಹಾರನ ಹಾಕಿದ್ದಾರೆ ನೋಡಿ, 200 ರೂಪಾಯಿದು ಹೊಸ ನೋಟೊಂದು. ಸೊ ಮತ್ತೆ ಸೆಲ್ಫಿ ವಿಡಿಯೋ ತಕ್ಕೊಂಡ್ವಿ. ಗಣೇಶ, ರಾಮಕೃಷ್ಣ, ನಾನು 3 ಬಂದಿದ್ವಿ. ಸೊ ನಾವು 3 ಬಂದಿದ್ವಿ ಅಂತ ಸೆಲ್ಫಿ ವಿಡಿಯೋ ತಕ್ಕೊಂಡ್ವಿ.
ಸೊ ಹೊರಗಡೆ ಬಂದ್ವಿ, ಮತ್ತು ಆ ಗಂಗಮ್ಮ ದೇವಿ ಚಿತ್ರ ತುಂಬಾ ಚೆನ್ನಾಗಿತ್ತು. ಮತ್ತೊಮ್ಮೆ ವಿಡಿಯೋ ಮಾಡ್ಕೊಂಡ್ವಿ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಯಾರೆಲ್ಲ ಈ ತಾಯಿ ಗಂಗಮ್ಮ ಜಾತ್ರಾ ಮಹೋತ್ಸವದಕ್ಕೆ ಬಂದು ಪಾಲ್ಗೊಂಡಿದ್ದೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.